ಸೊ ಹೇ ಹೈ ಎಲ್ಲೋ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತ ಇವತ್ತಿನ ಬೆಳಿಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಬೆಳಗ್ಗೆ ಎದ್ದಿದ ತಕ್ಷಣ ರೆಡಿಯಾಗಿ ಸೀದಾ ಅಂಗಡಿಗೆ ಹೋಗಿದ ತಕ್ಷಣ ಮಾರ್ಕೆಟ್ಗೆ ಹೋಗಬೇಕಿತ್ತು. ಸೊ ಅದಕ್ಕೆ ನಾನು ಮನೆಯಣ್ಣ ಹೆಲ್ಮೆಟ್ ಎಲ್ಲ ಎತ್ಕೊಂಡು ಗಾಡಿ ಎತ್ಕೊಂಡು ಸೀದಾ ಮಾರ್ಕೆಟ್ಗೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ಸೊ ಅಲ್ಲೇ ಸಂತೋಣ್ಣನ ಕೋರ್ಟ್ ಹತ್ರ ವರ್ಕ್ ಮಾಡ್ತಾಯಿದ್ರು. ಸೊ ಅದಕ್ಕೆ ಸಂತೋಣ್ಣನ ಹತ್ರ ಹೋಗಿ ಸೊ ಹಂಗೆ ಎಲ್ಲ ಮಾತಾಡಿಕೊಂಡು ಸಂತೋಣ್ಣ ಟೀ ಕುಡಿಯೋಣ ಅಂತ ಕರ್ಕೊಂಡೋದ್ರು. ಟೀಗೆ ಎಲ್ಲ ಕುಡ್ಕೊಂಡು ಹೊರಡೋ ಟೈಮಲ್ಲಿ ಚೇತೋಣ್ಣ ಬಂದರು. ಸೊ ಚೇತೋಣ್ಣನ ತೋರ್ಸೋಕ್ಕಾಗಿಲ್ಲ. ಸೊ ಅದಕ್ಕೆ ಸೀದಾ ನಾವು ಹೋಗ್ತಾಯಿದ್ವಿ. ಪಾರ್ಕಿಂಗ್ ಮಾಡಿರೋ ಜಾಗದಿಂದ ಪಾರ್ಕಿಂಗಿಂದ ಎತ್ಕೊಂಡು ಸೀದಾ ವಿಧಾನಸೌಧ ನೋಡಿಕೊಂಡು ಸೀದಾ ಹೋಗ್ತಾಯಿದ್ವಿ ಗೈಸ್. ಮಸ್ತಾಗಿತ್ತು. ದಾರಿ ಮಿಸ್ ಆಗೋಯ್ತು, ಪೊಲೀಸ್ ಲಾಕ್ ಮಾಡೋಕೆ ಬಂದ್ಬಿಟ್ರು. ಸೊ ಅದಕ್ಕೆ ಒಂದು ವೇಳೆ ತಿರುಗಿಸ್ಕೊಂಡು ಸೀದಾ ಜಾಕಿಂತರ ಹೋದೆ. ಆಮೇಲೆ ಮನೆಯಣ್ಣ ಗಾಡಿ ಇಸ್ಕೊಂಡು ಪಾಸ್ ಮಾಡಿ, ಪೊಲೀಸ್ ಅವರೆಲ್ಲ ಪಾಸ್ ಮಾಡಿ ಮುಂದೆಗಡೆ ಬಸ್ ಸ್ಟ್ಯಾಂಡ್ ಹತ್ರ ಹಾಕಿದ್ರು. ಸೊ ಅದಕ್ಕೆ ಎತ್ಕೊಂಡು ಬಿಸಿಲು ಜಾಸ್ತಿ ಇತ್ತು ಗೈಸ್. ಸೊ ಅದಕ್ಕೆ ಇರೋದೇ ಕಪ್ಪ ಹೋಗ್ತೀವಿ ಅಂತ ಹೋಗಿ ಗಾಡಿ ಇಳ್ದು ಟೌನಲ್ಲಿ ಹತ್ರ ಗಾಡಿ ನಿಲ್ಲಿಸಿದ್ವಿ. ಸರಿ ಅಂತ ಅಲ್ಲಿಂದ ಗಾಡಿ ಇಳ್ದು ಒಳಗೆ ಹೋಗೋಣ ಅಂತ ಹೋದರೆ ಫುಲ್ಲು ಚಿತಾಲ್ ಮಾಡಾಕ್ಬಿಟ್ಟವ್ರೆ ಗೈಸ್. ಚೆನ್ನಾಗಿರೋ ರೋಡ್ನ ಪೈಪ್ ಹಾಕ್ಬೇಕು ಅಂತ ಚಿತಾಲ್ ಮಾಡಾಕವ್ರೆ. ಸಿರಿ ಅಂತ ಅಲ್ಲಿಂದ ಎಲ್ಲ ಹೋಗಿ ಅಂಗಡಿಗೆ ಹೋದ್ವಿ. ಅಲ್ಲೆಲ್ಲ ಹುಡ್ಕಿದ್ವಿ ಎಕ್ಸಸರೀಸು. S25 ಅಲ್ಟ್ರಾ ಸೀರೀಸ್ ಲಾಂಚ್ ಆಗಿದೆಯಲ್ಲ, ಸೊ ಅದಕ್ಕೆ ಹೋಗೋಣ ಬನ್ನಿ. ಇವಾಗ ಅಲ್ಲಿ ಡಿಸೈನ್ಸ್ ಏನು ಇಷ್ಟ ಆಗಿಲ್ಲ ಅಂತ ಬೇರೆ ಅಂಗಡಿಗೆ ಹೋಗಿದ್ವಿ. ಹೋಗಿದ ತಕ್ಷಣ ಅಲ್ಲಿ ನಮ್ಗೆ ಇಷ್ಟ ಆಗಿರೋ ಸಿಕ್ತು. ಬೆಸ್ಟ್ ಪ್ರೈಸು ಕೂಡ ಕೊಟ್ಟರು. ಸೀದಾ ಹಂಗೆ ನಾನು ಮನೆ ಹಣ ಎಲ್ಲ ನೋಡ್ಕೊಂಡು ಸೀದಾ ಎತ್ಕೊಂಡ್ಬರ್ತಾಯಿದ್ದೀನಿ. ನೋಡಿ ಮುಂದೆಗಡೆ ಮಣಿಯಣ್ಣ ಎಷ್ಟು ಆರಾಮಾಗಿ ನಡ್ಕೊಂಡು ಹೋಗ್ತವ್ರೆ ಅಂತ ನೋಡ್ರಿ. ಹಂಗೆ ಜಾಲಿ ಮಾಡ್ಕೊಂಡು ಹೋಗ್ತವ್ರೆ. ನಾನು ಇಲ್ಲಿ ಕಷ್ಟಪಟ್ಟು ಎತ್ಕೊಂಡು ಹೋಗ್ತಾಯಿದ್ದೀನಿ. ಅಯ್ಯೋ ಸೀದಾ ಮಾರ್ಕೆಟಿಂದ ಅಂಗಡಿಗೆ ಬಂದಾಗ ಸಂತೋಣ್ಣವ್ರು ಬಂದಿದ್ರು. ಫೋನ್ ತೊಗೊಂಡು ಹಂಗೆ ಸ್ಪೀಕರ್ ತೊಗೊಂಡು ಅವರು ಮನೆಗೆ ಹೋದ್ರು. ನಾವು ಹಂಗೆ ಸೀದಾ ಅಂಗಡಿಗೆ ಕ್ಲೋಸ್ ಮಾಡ್ಕೊಂಡು ನಾವು ಮನೆ ಕಡೆ ಹೊರಟ್ವಿ. ಕಿಶನ್ ಬಾಯ್ ಬಿಟ್ಬಿಟ್ಟು ನಾನು ಮನೆ ಹತ್ರ ಬಂದು ಬ್ಲಾಗ್ನ ಎಂಡ್ ಮಾಡ್ತೀನಿ. ಬಾಯ್.